ಬಲವಂತ ಮತಾಂತರ ಹಾಗೂ ಪ್ರೇಮಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸುರಕ್ಷಾ ಸಮಿತಿ ಈ ಪ್ರಕರಣವನ್ನು ಖಂಡಿಸಿ ಈಗ ಜಾಗೃತಿಯನ್ನು ವಹಿಸ್ತಾ ಇದೆ. ಜಾಗೃತಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಕಾವೇರಿ ನಿಸರ್ಗಧಾಮ ಇಲ್ಲಿಂದ ಜಾಥಾ ಆರಂಭ ಆಯಿತು. ಕುಶಾಲನಗರದ ಗಣಪತಿ ದೇವಾಲಯದವರೆಗೂ ಮೆರವಣಿಗೆ ಮಾಡಿದ್ದಾರೆ. ಬಲವಂತವಾಗಿ ಮತಾಂತರ ಖಂಡಿಸಿ ಕುಶಾಲನಗರ ಸ್ವಯಂ ಪ್ರೇರಿತವಾಗಿ ಬಂದಾಗಿದೆ. ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ವರ್ತಕರು ಮುಚ್ಚಿದ್ದಾರೆ. ಮೆರವಣಿಗೆಯಲ್ಲಿ ಮಾಜಿ ಶಾಸಕ ಬೋಪಯ್ಯ ರಂಜನ್ ಅವರು ಕೂಡ ಭಾಗಿಯಾಗಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಹಿಂದೂ ಕಾರ್ಯಕರ್ತರು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯ ಮಾಡಿದ್ದಾರೆ.